ನಮಸ್ಕಾರ, ನಾನು ಗುರು. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಫ್ಟಿಲಿ ಇವತ್ತು ನಮಗೆ ಒಂದು ಸೈಡ್ ವೇಸ್ ಮೂವ್ಮೆಂಟ್ ನೋಡೋದು ಸಿಕ್ತು. ಬನ್ನಿ ನಾವು ನಿಫ್ಟಿಯ ಟಾಪ್ ಗೇನರ್ ಟಾಪ್ ಲೂಸರ್ನ ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಆ ಟ್ವೀಟ್ನ ನಾವು ನೋಡಿಕೊಂಡು ನಿಫ್ಟಿಯ ಚಾರ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೋಡ್ತಾ ಇರ್ಬೋದು, ಈ ಟ್ವೀಟ್ ಬಂದಿರೋಂಥದ್ದು 5:39 ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ 25% ಒಂದು ಟ್ಯಾರಿಫ್ ಏನಿದೆ ನಮ್ಮ ಮೇಲೆ ಹೇರ್ತಾ ಇದ್ದಾರೆ. ಹಾಗೇನೆ ಇದೊಂದು ಟ್ಯಾರಿಫ್ ಏನಿದೆ ಇದು ಅಪ್ಲೈ ಆಗುವಂಥದ್ದು August 1 ನಮಗೆ ಈ ಒಂದು ಟ್ಯಾರಿಫ್ ಅಪ್ಲೈ ಆಗುತ್ತೆ. ಇದರಿಂದ ಮಾರ್ಕೆಟಿಗೆ ಒಂದು ಇಂಪ್ಯಾಕ್ಟ್ ಆಗುತ್ತೆ. ಸೊ ಬನ್ನಿ ನಾವು ನಿಫ್ಟಿ ಟಾಪ್ ಗೇನರ್ ಲೂಸರ್ ಅನ್ಕೊಂಡು ನಿಫ್ಟಿ ಚಾರ್ಟ್ರಲ್ಲಿ ಡಿಸ್ಕಸ್ ಮಾಡೋಣ. ಸೊ ಟಾಪ್ ಗೇನರ್ಲಿ ಇವತ್ತು LT ಇದೆ, ಸನ್ಫಾರ್ಮಾ, ಟಾಟಾ ಕನ್ಸ್ಯೂಮರ್, NTPC, ಮಾರುತಿ ಇದೆ. ಇವತ್ತು LT ಇಲ್ಲಿ 4.68% ಒಂದು ಮೂವ್ಮೆಂಟ್ ನೋಡೋದು ಸಿಕ್ಕಿದೆ. ಸೊ ರಿಮೈನಿಂಗ್ ಎಲ್ಲ 1% ಒಂದು ಮೂವ್ ನಮಗೆ ನೋಡೋದು ಸಿಕ್ಕಿದೆ. ಸೊ ನಾವು ಟಾಪ್ ಲೂಸರ್ನ ನೋಡೋದಾದ್ರೆ ಟಾಪ್ ಲೂಸರಲ್ಲಿ ಟಾಟಾ ಮೋಟರ್ಸ್ ಇದೆ, ಹೀರೋ ಮೋಟರ್ ಕಾಪ್ ಇದೆ, ಪವರ್ ಗ್ರಿಡ್ ಇದೆ, ಬಜಾಜ್ ಆಟೋ, ಸಿಪ್ಲಾ. ಸೊ ಇಲ್ಲಿ ಆಟೋ ಸೆಕ್ಟರ್ನ 3 ಸ್ಟಾಕ್ಸ್ಗಳು ಒಂದು ನೆಗೆಟಿವ್ ಅಲ್ಲಿ ಇದೆ. ಟಾಟಾ ಮೋಟರ್ಸ್ 3.52% ಒಂದು ನೆಗೆಟಿವ್ ನೋಡೋದು ಸಿಕ್ಕಿದೆ. ಸೊ ಬನ್ನಿ ನಾವು ನಿಫ್ಟಿ ಚಾರ್ಟ್ಗೆ ಹೋಗೋಣ. ಸೊ ನೋಡ್ತಾ ಇರ್ಬೋದು, ನಾನು ಹಾಕೊಂಡಿರುವಂಥದ್ದು 15 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ನಿನ್ನೆ ವಿಡಿಯೋ ನಿಮ್ಗೆ ನೋಡಿದ್ರೆ ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತೆ. ಸೊ 24,900 ಏನಿದೆ ಈ ಒಂದು ಲೆವೆಲ್ ನಮಗೆ ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ಸಿಗುತ್ತೆ. ಈ ಒಂದು ಲೆವೆಲ್ ಕ್ರಾಸ್ ಆದರೆ ನಮಗೆ 25,000 ಲೆವೆಲ್ ಸಹಿತ ನೋಡೋಕೆ ಸಿಗ್ಬೋದು ಅಂತ. ಬಟ್ ಮಾರ್ನಿಂಗ್ ನಮಗೆ ಎಕ್ಸಾಕ್ಟ್ ಈ ಒಂದು ಲೆವೆಲಿಂದ ಏನು ಗ್ಯಾಪ್ ಅಪ್ ಫಸ್ಟ್ ಓಪನ್ ಆಯಿತು ಅಲ್ಲಿಂದ ಒಂದು ಸೆಲ್ಲಿಂಗ್ ಬಂತು, ಮತ್ತೆ ಟ್ರೈ ಮಾಡ್ತು. ಸೊ ಇದೇ ಲೆವೆಲಿಂದ ಮತ್ತೆ ಒಂದು ರಿವರ್ಸ್ ನಮಗೆ ನೋಡೋದು ಸಿಕ್ಕಿದೆ. ಸೊ ಈಗ ನಾವು ಅಪ್ಸೈಡ್ ಅಂತ ನೋಡೋಕ್ಕಾಗಲ್ಲ. ಈ ಟ್ಯಾರಿಫ್ ಇಂಪ್ಯಾಕ್ಟ್ ಏನಿದೆ ನಾಳೆ ನಮಗೆ ನಿಫ್ಟಿ ನೋಡೋದು ಸಿಗುತ್ತೆ. ಸೊ ನಿಫ್ಟಿಲಿ ನಾಳೆ ನಮಗೊಂದು ಗ್ಯಾಪ್ ಡೌನ್ ಸಹಿತ ನೋಡೋದು ಸಿಗ್ಬೋದು. ಸೊ ಗ್ಯಾಪ್ ಡೌನ್ ಆಯಿತು ಅಂತಂದರೆ ನಮಗೆ ನಿಫ್ಟಿ ಏನಿಲ್ಲ ಅಂದ್ರೆ 24,600 ಲೆವೆಲ್ ಏನಿದೆ ಈ ಒಂದು ಲೆವೆಲ್ ಸಹಿತ ಬರುವಂಥ ಚಾನ್ಸಸ್ ಇದೆ. ಇನಿಷಿಯಲ್ ಸಪೋರ್ಟ್ ನಮ್ಗೆ ಕಾಣ್ತಾ ಇರೋದು 24,700 ಏನಿದೆ, 720, 700 ಈ ಒಂದು ಲೆವೆಲಲ್ಲಿ ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಲೆವೆಲ್ ಬ್ರೇಕ್ ಆದರೆ ನಮಗೆ 24,600 ಲೆವೆಲ್ ಸಹಿತ ನಮಗೆ ನೋಡೋದು ಸಿಗುತ್ತೆ. ಯಾಕಂದರೆ ಒಂದು ಆ ಟ್ಯಾರಿಫ್ ಇಂಪ್ಯಾಕ್ಟ್ ಏನಾಗುತ್ತೆ ಅಫ್ಕೋರ್ಸ್ ನಿಫ್ಟಿ ಮೇಲೆ ಬೀಳೋದ್ರಿಂದ ಒಂದು ಗ್ಯಾಪ್ ಡೌನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಗಿಫ್ಟ್ ನಿಫ್ಟಿಲಿ ಒಂದು ಸೆಲ್ಲಿಂಗ್ ಬಂದಿದೆ. ಸೊ ನಾಳೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಇದರದೊಂದು ಇಂಪ್ಯಾಕ್ಟ್ ಆಗುತ್ತೆ. ಸೊ ನೋಡೋಣ ನಾಳೆ ಯಾವ ರೀತಿ ಒಂದು ಇಂಪ್ಯಾಕ್ಟ್ ನಿಫ್ಟಿ ಮೇಲೆ ಆಗುತ್ತೆ, ನಿಫ್ಟಿ ಎಲ್ಲಿ ಕ್ಲೋಸ್ ಮಾಡುತ್ತೆ. ಸೊ ಅದ್ರ ಮೇಲೆ ನಾವು ಡಿಸೈಡ್ ಮಾಡೋಣ ಯಾವ ಥರ ಒಂದು ವಾಲಟಿಲಿಟಿ ಕ್ರಿಯೇಟ್ ಆಗುತ್ತೆ ಅಂತ ನೋಡಬೇಕು, ಎಲ್ಲಿ ಕ್ಲೋಸ್ ಆಗುತ್ತೆ ಅಂತ ನೋಡಬೇಕು. ಸೊ ಅದ್ರ ಮೇಲೆ ನಾವು ಒಂದು ಡಿಸೈಡ್ ಮಾಡೋಣ. ನಾಳೆ ಜಸ್ಟ್ ನೀವು ಅಬ್ಸರ್ವ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.